ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಸಚ್ ಎಮೋಷ್ನಲ್ ಸಂಚಿಕೆಯ ಕಡೆ ತನ್ವಿ ಶ್ರೇಷ್ಠ ಗ್ರಹಚಾರ ಬಿಡಿಸ್ತಿದ್ದಾಳೆ. ಈ ಕಡೆ ಶ್ರೇಷ್ಠ ಕರಿಮಣಿ ಮಾಲೀಕ ತಾಂಡವ್ ಸೂರ್ಯವಂಶಿ ಅನ್ನೋ ಸತ್ಯ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಬಿಗ್ ಶೋ ಕೊಟ್ಬಿಡ್ತಾಳಪ್ಪ. ಏನು ಮಾಡೋಕ್ಕೆ ಹೊರಟಿದ್ದಾಳೆ ಈಗ, ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಅತ್ತೆನ ಅಪ್ಕೊಂಡು ತಾನು ಕೂಡ ಅತ್ತೆನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಿ ಇಬ್ಬರು ಕೂಡ ಸಚ್ ಎಮೋಷ್ನಲ್ ಆಗಿ ನಂತರ ಈ ಕಡೆ ಭಾಗ್ಯ ಪೂಜಾ ಮತ್ತು ಅತ್ತೆನ ಬಿಟ್ಟು ಮನೆ ಕಡೆ ಬರ್ತಿದ್ದಾಳೆ. ಈ ಕಡೆ ತಾಂಡವಂತೂ ಆಲ್ರೆಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಪಿಕ್ನಿಕ್ಗೆ ಹೋಗೋಕೆ ರೆಡಿ ಆಗಿದ್ದಾನೆ. ಅತ್ತ ಕಡೆ ಶ್ರೇಷ್ಠ ಅಂತೂ ತಾಂಡವ್ಗೆ ಕಾಲ್ ಮಾಡಿ ಯಾವ ರೆಸ್ಟೋರೆಂಟ್ ಸಾರಿ ಆಗ ವಿಸಿಟ್ ಸ್ಕೆಡ್ಯೂಲಲ್ಲಿ ಮರ್ತೋಯ್ತು, ಕ್ಷಮಿಸ್ಬಿಡು ತಾಂಡವ್ ಅಂತ ಹೇಳಿ ಎಲ್ಲಿ ಏನು ಅಂತ ಎಲ್ಲವನ್ನ ಕೂಡ ತಿಳ್ಕೊತಾಳೆ. ನಂತರ ನಾನು ಕೂಡ ಹೋಗ್ತಿದ್ದೀನಿ ತಾಂಡವ್ಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಅವಳು ಕೂಡ ಹೊರಡುತ್ತಿದ್ದಾಳೆ. ನಂತರ ಈ ಕಡೆ ಸುಂದ್ರಿ ಕಾಲ್ ಮಾಡಿ ನೀನು ಹೇಳ್ದಂಗೆ ಮಾಡಿದ್ದೀನಿ, ನನ್ನ ಫೋನ್ಗೆ ರೀಚಾರ್ಜ್ ಮಾಡಿಸು ಅಂತ ಹೇಳ್ತಿದ್ದಾರೆ. ಯಾರಿಗೆ ಅನ್ನೋದು ಗೊತ್ತಿಲ್ಲ. ನಂತರ ಈ ಕಡೆ ಶ್ರೇಷ್ಠ ಕಾರಲ್ಲಿ ಹೋಗಬೇಕಿದ್ರೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀಯ ಮಕ್ಕಳನ್ನ, ನೀನು ಚಾಲೆಂಜಲ್ಲಿ ಗೆಲ್ಲಬೇಕು, ಆನಂತರ ನಿನ್ನ ಮನೆಯವರಂತೂ ಖಂಡಿತ ಬಿಡಲ್ಲ. ನೋಡ್ತಾ ಇರು, ಯಾವುದೇ ಕಾರಣಕ್ಕೂ ನೀನು ಈ ಚಾಲೆಂಜಲ್ಲಿ ಗೆಲ್ಲಬಾರ್ದು, ನಿನ್ನ ಮನೆಯವರೇ ನಿನ್ನನ್ನು ಕಿಕ್ಔಟ್ ಮಾಡಬೇಕು, ಆ ರೀತಿ ಮಾಡ್ತೀನಿ. ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂದ್ಕೊಂಡಿದ್ಯಾ, ನೋಡ್ತಾ ಇರು ನಿನ್ನ ಮನೆಯವ್ರನ್ನ ನಿನ್ನ ಒದ್ದು ಕಳಿಸ್ಬೇಕು, ಆ ಥರ ಮಾಡ್ತೀನಿ ಅಂತ ಶ್ರೇಷ್ಠ ಹೊರಟು ಅವಳು ಕೂಡ ಪಿಕ್ನಿಕ್ ಸ್ಪಾಟ್ಗೆ ಬರ್ತಿದ್ದಾಳೆ. ಆದರೆ ಇಲ್ಲಿ ಇನ್ನೂ ಕೂಡ ಮನೇಲಿ ಯಾರೂ ಕೂಡ ಪಿಕ್ನಿಕ್ಗೆ ಹೊರಟೇ ಇಲ್ಲ. ಈ ಕಡೆ ತಾಂಡವಂತೂ ಅಮ್ಮ ಬರ್ತಿದ್ದಾಗೆ ಅಮ್ಮ ರೆಡಿ ಆಗು ನಡೆಯೋ ಹೋಗೋಣ ಅಂದಾಗ ಪಿಕ್ನಿಕಾ ಹೋಗೋಣ, ಆದರೆ ಮನೇಲಿ ಕೆಲಸ ಎಲ್ಲ ಬಿಟ್ಬಿಟ್ಟು ಪಿಕ್ನಿಕ್ ಹೋಗೋಕ್ಕಾಗುತ್ತಾ ಅಂದಾಗ ಏನಮ್ಮ ಇದೆ ಕೆಲಸ ಅಂದಾಗ ಅಡುಗೆ ಮನೆ ಎಲ್ಲ ನೋಡಿದ್ಯಾ ಹೇಗಾಗಿದೆ ಅಂತ ಅಂದಾಗ ಅಮ್ಮ ಕ್ಲೀನಾಗೇ ಇದೆಯಲ್ಲ ಅಡುಗೆ ಮನೆ, ಏನು ಮಾತಾಡ್ತಿದ್ಯಾ ನೀನು ಅಂತ ತಾಂಡವ್ ಕೇಳ್ತಿದ್ದಾರೆ. ಕ್ಲೀನ್ ಆಗಿದೆಯಾ, ಸರಿ ಬಾಪ, ಏನು ಕ್ಲೀನ್ ಆಗಿದೆ, ನನ್ನ ಮನೆ ಅಡುಗೆ ಮನೆ ಒಂದಿನಾದರೂ ಈ ರೀತಿ ಇತ್ತ, 18,000 ಕೊಟ್ಟಿದ್ಯಾ, ಕೊಡ್ತೀನಿ ಅಂತ ಹೇಳಿದೆ, ಈ ಥರನ ಕ್ಲೀನ್ ಮಾಡಿ ಹೋಗೋದು ಅವರು. ನೋಡಿದ್ಯಾ ಕೆಲಸದವ್ರ ಕೆಲಸ ಯಾವ ಥರ ಇರುತ್ತೆ ಅಂತ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡು ಆಮೇಲೆ ಪಿಕ್ನಿಕ್ ಹೋಗೋಣ ಅಂತಾರೆ. ಏನಮ್ಮ ಮಾತಾಡ್ತಿದ್ಯಾ, ಬಂದು ಬೇಕಿದ್ರೆ ಕ್ಲೀನ್ ಮಾಡಿಕೊಡ್ತೀನಿ ಅಮ್ಮ, ಈಗ ನಡಿ ಅಂದಾಗ ಬಂದು ಕ್ಲೀನ್ ಮಾಡ್ದ. ಈ ಕುಸುಮ ಯಾವತ್ತೂ ಕೂಡ ತನ್ನ ಮನೇನ ಗಲೀಜಾಗಿಟ್ಟು ಏನೂ ಮಾಡದೆ ಹೊರಡೋಳೆ ಅಲ್ಲ. ನನ್ನ ಮನೆ ಎಲ್ಲ ಕೂಡ ಕ್ಲೀನ್ ಆಗಬೇಕು, ಆಮೇಲೆ ನಾನು ಇಲ್ಲಿಂದ ಬರೋದು. ಜೊತೆಗೆ ಇವಾಗ ತೊಳೆಯೋದೇ ಕಷ್ಟ, ಬಂದು ತೊಳೆಯೋ ಅಷ್ಟರಲ್ಲಿ ಇದೆಲ್ಲ ಆಲ್ರೆಡಿ ಗಟ್ಟಿಯಾಗಿ ನೀನು ಎಷ್ಟು ಉಜ್ಜು ತೊಳೆದ್ರೂ ಕೂಡ ಹೋಗೋದಿಲ್ಲ, ಸುಮ್ಮನೆ ಇದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಾರೆ. ಅಮ್ಮ ನೀನು ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂದಾಗ ಏನು ನಾನೇ ಹೆಲ್ಪ್ ಮಾಡಬೇಕಾ, ಭಾಗ್ಯ ಇದ್ದಾಗ ಇದನ್ನೆಲ್ಲ ಕೇಳ್ತಿದ್ಲ, ಅವಳೇ ಎಲ್ಲ ಕೂಡ ಮಾಡ್ತಿದ್ಲಲ್ವ, ಹೆಲ್ಪ್ ಮಾಡು ಸೀನೇ ಇಲ್ಲ. ಇಷ್ಟು ವರ್ಷ ನಾನು ಏನು ಮಾಡಬೇಕೋ ಮಾಡಿದ್ದಾಗಿದೆ, ಇನ್ನು ಏನೇ ಇದ್ರೂ ರೆಸ್ಟ್ ತೊಗೊಳ್ಳೋ ಟೈಮ್ ನಂದು, ನಾನಂತೂ 5 ಪೈಸೆ ಹೆಲ್ಪ್ ಕೂಡ ಮಾಡಲ್ಲ, ಸುಮ್ಮನೆ ಕೆಲಸ ಬೇಗ ಮುಗಿಸು ಅಂತ ಹೇಳಿ ಕುಸುಮವ್ರು ಬರ್ತಾರೆ. ಏನು ಇದೆಲ್ಲ ನಾನೇ ಮಾಡಬೇಕಾ, ಯಾವುದಪ್ಪ ಕರ್ಮ ಇದು, ಜಸ್ಟ್ 1 ವಾರ ಅಷ್ಟೇ ತಾನೇ ಮಾಡಿ ಮುಗಿಸ್ತೀನಿ, 1 ವಾರ ಗೆದ್ದ ಮೇಲೆ ಎಲ್ಲ ಕೂಡ ಸರಿ ಹೋಗುತ್ತೆ, ಆನಂತರ ನಾನು ಯಾಕೆ ಮಾಡಲಿ, ಯಾವುದೇ ಕಾರಣಕ್ಕೂ ಈ ಚಾಲೆಂಜ್ನ ಬಿಟ್ಕೊಡೋ ಮಾತೇ ಇಲ್ಲ, ನನಗೆ ಯಾವ್ದು ಹಣೆ ಬರೋನು, 18,000 ಕೊಡ್ತೀನಿ ಅಂದರೂ ಯಾವ ರೀತಿ ಕೆಲಸ ಮಾಡಿಟ್ಟು ಹೋಗಿದಾಳೆ ಅಂತ ಹೇಳಿ ಕಷ್ಟಪಟ್ಟು ಕಸ ಗುಡಿಸೋದು, ಅಲ್ಲಿರೋ ಗಲೀಜ್ ಮೇಲೆ ಕ್ಲೀನ್ ಮಾಡಿ, ಸ್ಲ್ಯಾಬ್ನ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು ಎಲ್ಲನೂ ಕ್ಲೀನ್ ಮಾಡ್ತಿದ್ದಾರೆ ತಾಂಡು. ಈ ಕಡೆ ಭಾಗ್ಯ ಬರ್ತಿದ್ದಾಳೆ, ಮನೆಗೆ ಬರ್ತದಾಗೆ ಕುಸ್ತು ಹೋಗಿದ್ದಾಳೆ ಆಲ್ರೆಡಿ ಭಾಗ್ಯ. ಈ ಕಡೆ ತನ್ನ ಗಂಡ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದು, ಮೊದಲು ಮನೆಯಿಂದ ಹೊರಡ್ತಾ ಇರು, ನಿನ್ನ ಭೇಟಿ ಏನೇ ಇದ್ರು 1 ವಾರ ಆದ ನಂತರ ನೆಪ ಇಟ್ಕೊಂಡು ಬಂದುಬಿಡ್ತೀಯ, ಯಾಕೆ ಷರತ್ತು ಮರ್ತೋಯ್ತಾ ಅಂತ ಎಲ್ಲವನ್ನ ಕೂಡ ಹೇಳಿದನ್ನು ಭಾಗ್ಯ ನೆನಪು ಮಾಡಿಕೊಂಡು ತುಂಬಾ ನೊಂದ್ಕೋತಿದ್ದಾಳೆ, ಕುಸ್ತು ಹೋಗಿದ್ದಾಳೆ. ಆದರೆ ಅತ್ತೆಯ ಸಮಾಧಾನ ಭಾಗ್ಯಗೆ ಸ್ವಲ್ಪ ಸಮಾಧಾನ ಕೊಟ್ಟಿದೆ. ಅಷ್ಟರಲ್ಲಿ ಈ ಕಡೆ ಅಮ್ಮ ಬರ್ತಾರೆ, ಅಮ್ಮ ಬಂದು ಕಾಫಿ ತಗೋ ಭಾಗ್ಯ ಅಂತ ಹೇಳಿ ಕೊಡ್ತಿದ್ದಾರೆ. ಈ ಕಡೆ ಭಾಗ್ಯ ಅಮ್ಮನೇ ನೋಡ್ತಾ ಇದ್ರೆ ಈ ಕಡೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಖಾಲಿ ಹೊಟ್ಟೆಲಿದೆಯಾ ಅಂತ ಹೇಳ್ತಾರೆ. ನಂತರ ಈ ಕಡೆ ಗುಂಡಣ್ಣ ಮತ್ತು ತಾತ ಇಬ್ಬರು ಕೂಡ ವಿಡಿಯೋ ಕಾಲಿಂಗಲ್ಲಿದ್ದಾರೆ. ವಿಡಿಯೋ ಕಾಲಿಂಗಲ್ಲಿ ಇಬ್ಬರು ಕೂಡ ಅಮ್ಮ ಯಾಕಮ್ಮ ನೀನು ಊಟ ಮಾಡಬೇಕು, ನೀನು ಊಟ ಮಾಡಿಲ್ಲ ಅಂದರೆ ನಾನು ಇಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ. ತಾತ ಅಮ್ಮಂಗೆ ನಾನಂದರೆ ತುಂಬಾ ಇಷ್ಟ, ಅಜ್ಜಿ ನಿನಗೂ ಗೊತ್ತದೆ ಅಲ್ವಾ ನಾನಂದರೆ ಇಷ್ಟ, ನಾನು ಊಟ ಮಾಡಲ್ಲ ಅಂದರೆ ಅಮ್ಮ ಕೂಡ ಊಟ ಮಾಡ್ತಾರೆ, ನಾನು ಊಟ ಮಾಡಲ್ಲ ಅಂದರೆ. ಅಮ್ಮ ನೀನು ಊಟ ಮಾಡ್ತೀಯಲ್ಲ ಅಂದಾಗ ನಂಗೆ ಹೊಟ್ಟೆ ಹಸಿವಾಗ್ತಿಲ್ಲ ಪುಟ್ಟ ಅಂದಾಗ, ಅದೆಲ್ಲ ಗೊತ್ತಿಲ್ಲ, ನೀನು ಸುಮ್ಮನೆ ಊಟ ಮಾಡಬೇಕು ಅಷ್ಟೇ ಅಂದಾಗ ಸರಿ ಆಯಿತು ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ಸುನಂದವರು ನನ್ನ ಮೊಮ್ಮಗ ನನ್ನ ಬೈತಾನೆ, ಸುಮ್ಮನೆ ಊಟ ಮಾಡುವ ಅಂದಾಗ ಈ ಕಡೆ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಆಟೋ ಹತ್ಕೊಂಡು ಡೈರೆಕ್ಟಾಗಿ ಅಂತ ಹೇಳ್ತಿದ್ದಾನೆ ಗುಂಡಣ್ಣ.
ಈ ಕಡೆ ಅಜ್ಜಿ ನೀವು ತಿನ್ನಿಸಿ ಅಲ್ಲೇ ತಿಂಡಿ ತೊಗೊಂಡು ಅಂತ ಹೇಳ್ತಿದ್ರೆ, ಈ ಕಡೆ ಅಮ್ಮ ಅಲ್ಲಿ ಭಾಗ್ಯ ತೊಗೊಂಡು ಹೋಗಿರೋ ತಿಂಡಿ ತೊಗೊಂಡು ಈ ಕಡೆ ಭಾಗ್ಯಗೆ ತಿನ್ನಿಸ್ತಿದ್ದಾರೆ. ಅದನ್ನು ವಿಡಿಯೋ ಕಾಲಿಂಗಲ್ಲಿ ಅಪ್ಪ ಅಮ್ಮ ಮೊಗ ಇಬ್ಬರು ಕೂಡ ನೋಡಿ ಖುಷಿ ಪಡ್ತಿದ್ದಾರೆ. ಅಮ್ಮ ಹೀಗೆ ಯಾವಾಗಲೂ ಕೂಡ ತಿಂಡಿ ತಿನ್ನಬೇಕು, ನಗ್ನಗ್ತಾ ಇರಬೇಕು ಅಂತ ಹೇಳ್ತಾರೆ. ನಂತರ ನೋಡಿದ್ಯಾ ತಾತ ಹೇಗೆ ಅಮ್ಮನ ಊಟ ಮಾಡಿಸ್ದೆ, ಇನ್ನು ಮುಂದೆ ಇದೇ ರೀತಿ ಮಾಡ್ತೀನಿ, ಡೈಲಿ ವಿಡಿಯೋ ಕಾಲಿಂಗ್ ಮಾಡ್ತೀನಿ, ಊಟ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ನೋಡಿದ್ದೆ ತಾಂಡವ್ ಸಿಟ್ಟಾಗ್ತಿದ್ದಾನೆ. ಏನು ಮೋಡಿ ಮಾಡಿದಾಳು, ಯಾವಾಗಲೂ ಅಮ್ಮ 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 ಅಂತಾನೆ ಮಕ್ಕಳು ಸಾಯ್ತಾರೆ ಅಂತ ತಾಂಡವ್ ಆ ಕಡೆ ಅನ್ಕೋತಿದ್ರೆ, ಈ ಕಡೆ ಅಮ್ಮನ ಕೈ ರುಚಿನೇ ಮಕ್ಳಿಗೆ ಸ್ವರ್ಗನಮ್ಮ, ಇಷ್ಟು ರುಚಿಯಾಗಿರುತ್ತಲ್ವ ಅಂತ ಭಾಗ್ಯ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಅಪ್ಪ ಬರ್ತಾರೆ. ಅಪ್ಪ ಬಂದು, ನೋಡಮ್ಮ ಮಗಳ, ನೀನು ತಿಂಡಿ ತಿಂದಿದ್ರೆ ಮೊದಲು ಇಲ್ಲಿಂದ ಹೊರಡು ಅಂತಾರೆ. ಎಲ್ಲಿಗೆ ಅಪ್ಪ ಅಂದಾಗ ಈ ಕಡೆ ಬ್ಯಾಗು ಮತ್ತು ಲಂಚ್ ಬ್ಯಾಗ್ನ ತೊಗೊಂಡು ಬರ್ತಾರೆ. ಬೀಗ್ತಿಯಮ್ಮ ಎರಡೆರಡು ಸತಿ ಕಾಲ್ ಮಾಡಿ ನಿನ್ನ ಸ್ಕೂಲ್ಗೆ ಕಳಿಸ್ಲೇಬೇಕು ಅಂದಿದ್ದಾರೆ. ಮೊದಲು ಇಲ್ಲಿಂದ ಸ್ಕೂಲಿಗೆ ನಡೆಯೋ ಅಂತ ಹೇಳ್ತಾರೆ. ಈ ಕಡೆ ಸುನೋದವರು ಕೂಡ ಮಗಳಿಗೆ ತಿಂಡಿ ತಿನ್ನಿಸ್ತಾರೆ. ತಕ್ಷಣ ಈ ಕಡೆ ಭಾಗ್ಯ ಕೂಡ ಬ್ಯಾಗು ಮತ್ತು ಲಂಚ್ ಕ್ಯಾರಿಯರ್ನ ತೊಗೊಂಡು ಸ್ಕೂಲಿಗೆ ಹೊರಡ್ತಿದ್ದಾಳೆ. ನಂತರ ಈ ಕಡೆ ಕೆಲಸ ಮಾಡೋಷ್ಟರಲ್ಲಿ ತಾಂಡವ್ ಸೊಂಟ ಬಿದ್ದು ಹೋಗುತ್ತೆ. ಅಂತಂತ ಸೊಂಟ ಬೀಳೋದಿಲ್ಲ. ಕಸ ಗುಡಿಸಿ ಕ್ಲೀನ್ ಮಾಡಿ, ಓ ಮೈ ಗಾಡ್, ಪಿಕ್ನಿಕ್ ಹೋಗೋದೇ ಕಷ್ಟ ಅನ್ನೋಷ್ಟ್ರ ಮಟ್ಟಿಗೆ ಸೊಂಟ ಬಿದ್ದೋಗಿದೆ. ಈ ಕಡೆ ಭಾಗ್ಯ ಕೂಡ ಸ್ಕೂಲಿಗೆ ಬರ್ತಿದ್ದಾಳೆ. ಈ ಕಡೆ ಸ್ಕೂಲ್ಗೆ ಒಳಗಡೆ ಬರೋಕ್ಕೂ ಮುನ್ನನೇ ಕನಿಕಾ ಮೇಡಮ್ ಅವರು ಎದುರಾಗ್ತಾರೆ. ಏನಿದು ಭಾಗ್ಯ, ಇಷ್ಟೊತ್ತಲ್ಲಿ ಸ್ಕೂಲಿಗೆ ಬರ್ತಿದ್ಯಾ, ಆಲ್ರೆಡಿ 3 ಪೀರಿಯಡ್ ಮುಗ್ದೇ ಹೋಗಿದೆ. ಪಾಪ ನೀನು ಕೂಡ ಗಂಡ ಮಕ್ಕಳು ಎಲ್ಲರನ್ನೂ ಕೂಡ ನೋಡಿ ಬರೋಷ್ಟ್ರಲ್ಲಿ ಇಷ್ಟೊಂದು ಟೈಮ್ ಆಗುತ್ತಲ್ವ, ಅದರಲ್ಲಿ ಏನು ತಪ್ಪಿಲ್ಲ ಬಾ ಅಂತ ಹೇಳಿ ತನ್ನ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಭಾಗ್ಯನ. ಕನಿಕಾ ಇದು ನೋಡಿದ್ದೆ ಈ ಕಡೆ ಪ್ಯೂನ್ ಅವರು ಏನು ಮಾಡೋ ಕರ್ಕೊಂಡು ಹೋಗ್ತಿದ್ದಾರಪ್ಪ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಪಿಕ್ನಿಕ್ ಸ್ಪಾಟ್ಗೆ ಬಂದಿದ್ದಾರೆ. ನಂತರ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ನಿಮ್ಗೆ ಏನು ಬೇಕು ಆಟ ಆಡ್ಬೋದು, ಜೊತೆಗೆ ಬಫೆಟ್ ಕೂಡ ಇರುತ್ತೆ, ನಿಮ್ಗೆ ಏನು ಬೇಕು ಎಲ್ಲವನ್ನ ಕೂಡ ತಿನ್ಬೋದು, ಅನ್ಲಿಮಿಟೆಡ್ ಫುಡ್ಸ್ ಇರುತ್ತೆ ಅಂತ. ಹೌದೌದು, ಎಲ್ಲ ಕೂಡ ತಿನ್ಬಿಡ್ಲಿ, ಎಷ್ಟು ಬೇಕು ಪಾಸ್ತಾ ಗೀಸ್ತಾ ಎಲ್ಲ ನೀನು ನೋಡ್ಕೋತೀಯಲ್ಲ ರಾತ್ರಿ ಇವತ್ತು ಪೂರ, ನಿನ್ಗೊಂದು ಬಿಸಿನೀರು ಕಾಯಿಸೋಕೆ ಮೈ ಬಾರ ಅಂತ ಹೇಳ್ತಿದ್ದಾರೆ. ನಂತರ ನೋಡಿ ಮಕ್ಕಳ ಏನೇನೋ ತಿನ್ನಬಾರ್ದು, ಭಾಗ್ಯ ಕೂಡ ಇಲ್ಲ, ಹುಷಾರಾಗಿ ಆಟ ಆಡಬೇಕು, ನೀವೆಲ್ಲ ಒಳ್ಳೆ ಮಕ್ಕಳು ತಾನೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಆರ್ಚರಿ ಇದೆ ಗೊಂಡಣ, ನಿನ್ನ ಫೇವ್ರೇಟ್ ಗೇಮ್ ಅಲ್ವಾ ಅಂತ ಹೇಳ್ತಿದ್ರೆ, ಈ ಕಡೆ ತನ್ವಿ ನಿನ್ನ ಫೇವ್ರೇಟ್ ರೋಪ್ ವಾಕ್ ಎಲ್ಲ ಇದೆ ಕೂಡ ನಿಂಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಮಕ್ಕಳು ತುಂಬಾ ಖುಷಿಯಿಂದ ನೋಡ್ಕೊತಿದ್ದಾರೆ. ತಾಂಡವಾದರೆ ಮಕ್ಳಿಗೆ ಮಾತ್ರ ಅಮ್ಮ ಇಲ್ಲ ಅನ್ನೋ ಕೊಡ್ತೆ. ಈ ಕಡೆ ಗೊಂಡಣ ಮಾತ್ರ ಅಮ್ಮ ಇಲ್ಲ, ಅಮ್ಮ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಪಾಪ ಒಂದಿನ ಕೂಡ ಅಮ್ಮ ಇದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಿದ್ದಾಗೆ. ಈ ಕಡೆ ಕುಸುಮ ಅವರು ತಾಂಡವ್ನ ನೋಡ್ತಿದ್ದಾರೆ. ತಾಂಡವ್ ಅಂತೂ ತಲೆ ತಗ್ಸಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡು ಗೊಂಡಣ, ಮತ್ತೊಮ್ಮೆ ಅಮ್ಮನೆಲ್ಲ ಕರ್ಕೊಂಡು ಬರೋಣ ಆಯಿತಾ, ಇವಾಗ ನಿಮ್ಗೆ ಏನೇನು ಗೇಮ್ ಬೇಕು ಎಲ್ಲ ಕೂಡ ಆಟ ಆಡಿ ಸೂಪವಾಗಿರತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಬಿಗ್ ಶಾಕ್ ಆದದ. ಈ ಕಡೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಳೆ. ಹಾಯ್ ಅಂತ ಹೇಳಿ ಶ್ರೇಷ್ಠನ ನೋಡ್ತಿದ್ದಾಗೆ ನೀನೇನು ಇಲ್ಲಿ ಅಂತ ಕೇಳ್ತಿದ್ದಾರೆ. ಈ ಕಡೆ ತಾಂಡವ್ ಅಂತೂ ಇವಳು ಹಾಕಿಲ್ಲಕ್ಕೆ ಬಂದು ನನ್ನ ಮಕ್ಕಳನ್ನ ಕರ್ಕೊಂಡು ಬಂದರೆ ಇವಳು ಕೂಡ ನನ್ನ ಹೂತಾಕೋಕೆ ಬಂದಿದ್ದಾಳೆ ಅನಿಸುತ್ತೆ, ಏನಾದರೂ ನಮ್ಮ ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾದರೆ ನನ್ನ ಇಲ್ಲೇ ಊತಾಕ್ಬಿಡ್ತಾರೆ ಅಂತ ಅನ್ಕೋತಿದ್ದಾರೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಮಾಡಿ ಕೇಳ್ತಿದ್ರೆ, ನನಗೆ ಮೀಟಿಂಗ್ ಇತ್ತು, ಫೀಲ್ಡ್ ವರ್ಕ್ ಇತ್ತು, ಹಾಗಾಗಿ ಕ್ಲೈಂಟ್ಸ್ ಮೀಟಿಂಗ್ ಇತ್ತು, ಹಾಗಾಗಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ. ಜೊತೆಗೆ ತಾಂಡವ್ ಏನಿದು ಮಕ್ಕಳಿಗೆ ಅಂತ ಹೇಳಿದರೆ ನಾನು ಬೇರೆ ರೆಸ್ಟೋರೆಂಟ್ ಸಜೆಸ್ಟ್ ಮಾಡ್ತಿದ್ದೆ ಅಲ್ವಾ, ನೀವು ಆಫೀಸ್ಗೆ ಅಂತ ಅಂದ್ಕೊಂಡು ನಾನು ಈ ರೆಸಾರ್ಟ್ನ ಸಜೆಸ್ಟ್ ಮಾಡಿದೆ ಅಂತಂದರೆ ನೋಡಿದ್ರೆ ಅಜ್ಜಿ ಯಾವಾಗಲೂ ಕೂಡ ಪಪ್ಪ ಈ ಆಂಟಿ ಕೇಳಿ ಎಲ್ಲನೂ ಮಾಡ್ತಾರೆ. ಅವತ್ತು ಕೂಡ ಆಫೀಸ್ಗೆ ಹೋದಾಗ ಇವ್ರ ಮಾತು ಕೇಳಿಕೊಂಡು ನನ್ನ ಸುಳ್ಳಿ ಅಂತ ಬೈದ್ರು ಗೊತ್ತಾ, ಈ ಆಂಟಿನೇ ಹೀಗೆ ಯಾವಾಗಲೂ ಕೂಡ ಇದೇ ರೀತಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಇಲ್ಲಿಗೆ ಆಗಿ ಬಂದೆ, ಬೇಕು ಅಂತಲೇ ಬಂದಿದ್ದಾರೆ, ನಾವೆಲ್ಲ ಇಲ್ಲಿ ಇರ್ತೀವಿ ಅಂತ ಗೊತ್ತಿದ್ದೇ ಬಂದಿದ್ದೀರ ಅಲ್ವಾ ಅಂತ ಹೇಳ್ತಿದ್ರೆ, ಯಾಕೆ ರೀತಿ ಅನ್ಕೋತಿದ್ರ, ನನಗೆ ಕ್ಲೈಂಟ್ ಮೀಟಿಂಗ್ ಇತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ, ಏನು ತಾಂಡವಿದಲ್ಲ, ಯಾಕೆ ಇವ್ರ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ. ನಂತರ ಹೌದಾ ಹಾಗಿದ್ರೆ ಯಾರೋ ಆಫೀಸರ್ಸ್ ಅಂದಲ್ಲ, ಎಲ್ಲಿ ತೋರಿಸು ಆಫೀಸರ್ಸ್ನ ಅಂತ ಕೇಳ್ತಿದ್ದಾಗ ಈ ಕಡೆ ತಾಂಡವ್ ಶಾಕ್ ಆಗ್ತಿದ್ದಾರೆ. ಏನಪ್ಪ ಅದು ಮುಗೀತು ನನ್ನ ಕತೆ ಸಿಕ್ಕಾಕೊಂಡೆ ಅಂತ. ಫೈನಲಿ ಇಲ್ಲಿ ಶ್ರೇಷ್ಠ ಏನು ಮಾಡ್ತಾಳೆ, ಈ ಕಡೆ ತಾಂಡವ್ನಂತೂ ಹೂತಾಕೋದಂತೂ ಶತಸಿದ್ಧವಾಗಿ ಬಂದಿರೋ ಶ್ರೇಷ್ಠ ತಾಂಡವ್ನ ಹೂತ ಹಾಕೇ ಬಿಡ್ತಾಳೆ. ಕುಸುಮ ಅವರು ಏನು ಮಾಡ್ಬೋದು, ಈ ಕಡೆ ತಾಂಡವನ ತರಾಟೆಗೆ ತೊಗೊಂಡೇ ಬಿಡ್ತಾರೆ. ಏನಪ್ಪ ಆಗ್ತದೆ ಇಲ್ಲಿ, ಈ ಕಡೆ ತಾಂಡವ್ ಗೆಲುವಿಗೆ ತೂಗುಕತ್ತೆ ಆಗ್ತದಾಳೆ ಶ್ರೇಷ್ಠ. ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.